ಐ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ವಾರ ಇರೋದ್ರಿಂದ ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಮನೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಫಸ್ಟ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟು ನೆಲ ಎಲ್ಲ ಒರೆಸ್ಕೊಳ್ಳೋಣ ಅಂತೇಳಿ ಮಾಪ್ ತೊಗೊಂಡು ಹಿಂಡಕ್ಕೆ ಹೋದರೆ ಫುಲ್ ಮಾಪ್ ಎಲ್ಲ ಹಾಳಾಗೋಗ್ಬಿಟ್ಟಿತ್ತು, ನೆಲ ಒರೆಸೋಕ್ಕೆ ಆಗಿಲ್ಲ. ಮನೆಗೆ ಸ್ವಲ್ಪ ಕ್ಲೀನಿಂಗ್ ಪ್ರಾಡಕ್ಟ್ ಬೇಕಾಗಿತ್ತು. ಹಾಗೆ ನಮ್ಮ ಮಾಪ್ ನೋಡಿದ್ರಲ್ಲ ಯಾವ ಪರಿಸ್ಥಿತಿಯಲ್ಲಿದೆ, ಅದಕ್ಕೋಸ್ಕರ ಪ್ಯಾರೆಟ್ ಬ್ರ್ಯಾಂಡಿಂದ ನಾನು ಕೆಲವೊಂದು ಕ್ಲೀನಿಂಗ್ ಪ್ರಾಡಕ್ಟ್ನ ತರಿಸಿದ್ದೀನಿ. ನಾನು ಮಾಪ್ ವಿತ್ ಬಕೆಟ್ ಜೊತೆಗೆ ಇನ್ನೂ ಕೆಲವೊಂದು ಪ್ರಾಡಕ್ಟ್ಗಳನ್ನ ತರಿಸಿದ್ದೆ. ಕ್ಲೀನಿಂಗ್ ಬ್ರಷು, ಏಪ್ರಾನು, ಹಾಗೆ ವೆಜಿಟೇಬಲ್ಸ್ ಎಲ್ಲ ಹಾಕಿಡೋಕೆ ವೆಜಿಟೇಬಲ್ಸ್ ಬ್ಯಾಗ್ ಕೂಡ ತರಿಸಿದ್ದೀನಿ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಇಷ್ಟು ದಿನ ನನಗೆ ನೆಲ ಒರೆಸೋದು ತುಂಬ ಕಷ್ಟ ಅಂತ ಅನ್ನಿಸ್ತಿತ್ತು, ಬಟ್ ಇವಾಗ ಆ ಥರ ಇಲ್ಲ. ಈ ಪ್ಯಾರೆಟ್ ಅವರ ಮಾಪ್ ಅಂಡ್ ಬಕೆಟು ನನ್ನ ಕೆಲಸನ ತುಂಬ ಈಸಿ ಮಾಡಿದೆ. ನಿಮಗೆ ಇದರಲ್ಲಿ ಎಕ್ಸ್ಟ್ರಾ ರೀಫಿಲ್ ಕೂಡ ಸಿಗುತ್ತೆ. ಆ್ಯಂಡ್ ಇದನ್ನು ಅರೇಂಜ್ ಮಾಡೋದು ಅಷ್ಟೇ ತುಂಬ ಈಸಿ. ನಿಮಗೆ ಪಾರ್ಟ್ಸ್ ಕೊಟ್ಟಿರ್ತಾರಲ್ಲ, ಅದನ್ನು ತೊಗೊಂಡು ನೀಟಾಗಿ ಟೈಟ್ ಮಾಡೋದು ಅಷ್ಟೇ. ಆ್ಯಂಡ್ ತುಂಬ ಉದ್ದ ಇದೆ. ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಇದು ರೊಟೇಟ್ ಕೂಡ ಆಗುತ್ತೆ, ಆವಾಗ ಈಸಿಯಾಗಿ ನೀವು ನೆಲ ಕೂಡ ಒರೆಸ್ಕೋಬೋದು. ಆ್ಯಂಡ್ ಇಲ್ಲಿ ಒಂದು ಲಾಕ್ ಇರುತ್ತೆ, ಆ ಲಾಕ್ ತೆಗೆದ್ರೆ ಇನ್ನೂ ಹೈಟ್ ಆಗುತ್ತೆ. ಇದು ನೋಡ್ತಾ ಇರ್ಬೋದು, ನನ್ನಷ್ಟು ಉದ್ದ ಇದೆ. ಆ್ಯಂಡ್ ಇದನ್ನು ಕ್ಯಾರಿ ಮಾಡೋದು ಕೂಡ ತುಂಬ ಈಸಿ. ಇದರಲ್ಲಿ ವೀಲ್ ಇರೋದ್ರಿಂದ ಆರಾಮಾಗಿ ಕ್ಯಾರಿ ಮಾಡ್ಬೋದು. ಆ್ಯಂಡ್ ಲೈಟ್ ವೆಯ್ಟ್ ಕೂಡ, ಸೊ ಹಿಂಡೋದು ಒರೆಸೋದು ಕಷ್ಟನೇ ಇರಲ್ಲ. ನೋಡಿ, ಈ ಥರ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ನೀಟಾಗಿ ಹಿಂಡ್ಕೊಳ್ಳುತ್ತೆ. ಆ್ಯಂಡ್ ಮನೆ ಕೂಡ ಅಷ್ಟೇ ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ. ಆ್ಯಂಡ್ ಇದ್ರನ್ನ ನೀರು ಹೊರಗಡೆ ಹಾಕೋದು ತುಂಬ ಈಸಿ. ಜಸ್ಟ್ ಈ ಥರ ಓಪನ್ ಮಾಡಿಬಿಟ್ರೆ ನೀರು ಆರಾಮಾಗಿ ಹೋಗುತ್ತೆ. ನೋಡಿದ್ರಲ್ಲ, ಇದರಿಂದ ಎಷ್ಟು ಈಸಿ ಆ್ಯಂಡ್ ಕ್ವಿಕ್ಕಾಗಿ ನಮ್ಮ ಕ್ಲೀನಿಂಗ್ ಕೆಲಸಗಳೆಲ್ಲ ಆಗೋಯ್ತು ಅಂತ ಹೇಳ್ಬಿಟ್ಟು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿ ಹೂವೆಲ್ಲ ತೊಗೊಂಡು ಬಂದು ದೇವ್ರ ಮನೆ ಕೂಡ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಅರೇಂಜ್ ಮಾಡಿ ದೇವ್ರ ಮನೆಗೂ ಕೂಡ ಪೂಜೆ ಎಲ್ಲ ಮಾಡಿದೆ. ಸಕ್ಕತ್ತಾಗಿತ್ತು ಇವತ್ತಿನ ಡೇ. ಇವ್ರ ಹತ್ರ ಇನ್ನೂ ಮನೆಗೆ ಬೇಕಾಗಿರೋ ತುಂಬ ಕ್ಲೀನಿಂಗ್ ಪ್ರಾಡಕ್ಟ್ ಸಿಗುತ್ತೆ. ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಎಲ್ಲ ಬೇಕು ಅಂದರೆ ಅವ್ರ ವೆಬ್ಸೈಟ್ನ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ ಬೈ ಮಾಡಿ.